ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳ್ತಿರೋಂಥ ಒಂದು ವಿಚಾರ ಬಂದು, ನಿಮ್ಮ ಯಾವುದೇ ಒಂದು ಕಷ್ಟದ ಸಮಯದಲ್ಲಿ ಅದು ಯಾವ ರೀತಿಯಾದರೂ ಇರಬಹುದು, ತುಂಬ ಎಮರ್ಜೆನ್ಸಿ ಆದಂಥ ಸಿಚುವೇಷನಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು, ಇಲ್ಲ ನಿಮಗೆ ಯಾವುದಾದ್ರೂ ಒಂದು ನೋವಿನ ಸಂಗತಿ ನಿಮ್ಮನ್ನು ಕಾಡ್ತಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ರೀತಿಯ ಪರಿಹಾರ ನಿಮಗೆ ಬೇಕು ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋಂಥ ಒಂದು ಸಿಚುವೇಷನಲ್ಲಿ ನೀವಿರ್ಬೋದು. ಈ ರೀತಿ ಹಲವಾರು ರೀಸನ್ ನಿಮಗೆ ಇದೆ, ಅಂದರೆ ಹಲವಾರು ಪ್ರಾಬ್ಲಮ್ಸ್ ನಿಮಗಿದೆ ಅನ್ನೋದಾದರೆ, ನೀವು ಈ ಒಂದು ಮಂತ್ರನ ನೀವು ಜಪಿಸೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇದು ಮಂತ್ರ ಅನ್ನೋದು ಹೇಳೋದಕ್ಕಿಂತ ಇದು ಬಂದು ನಮ್ಮ ವಾರಾಹಿ ತಾಯಿಯ ಸಿಂಹ ವಾಹನದ ಹೆಸರು. ಈ ವಿಡಿಯೋನ ನಾನು ಆಲ್ರೆಡಿ ಒಂದು ಸರಿ ಮಾಡಿದ್ದೀನಿ, ಅಂದರೆ ಈ ವಿಷಯದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಅದು ಎಷ್ಟು ಜನಕ್ಕೆ ತಲುಪಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಹಾಗಾಗಿ ಮತ್ತೊಮ್ಮೆ ನಾನು ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಇದು ನೀವು ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅನ್ನೋದಾದರೆ ಓಂ ವಾರಾಹಿ ಅಂತ ಕಮೆಂಟ್ ಮಾಡಿ. ಹಾಗಾಗಿ ನನಗೂ ಗೊತ್ತಾಗುತ್ತೆ ನಿಮಗೂ ಕೂಡ ತಲುಪಿದೆ ಇನ್ಫಾರ್ಮೇಷನ್ ಅನ್ನೋದು. ಇದು ತುಂಬ ಶಕ್ತಿಯಾದಂಥ ಒಂದು ವಿಚಾರ. ನೀವು ಯಾವುದೇ ಒಂದು ಸಿಚುವೇಷನಲ್ಲಿ ನೀವು ಮಾಡ್ಬೋದು. ಇದಕ್ಕೆ ಅಂಟಾಗಲಿ ಇಲ್ಲ ಇನ್ನೊಂದು ಮುಟ್ಟು ಸಮಯದಲ್ಲಿ ಮಾಡೋದು ಆ ರೀತಿಯೆಲ್ಲ ಏನೂ ಇಲ್ಲ. ಯಾವಾಗಾದರೂ ನಿಮಗೆ ಯಾವ ಸಿಟ್ಯುವೇಷನಲ್ಲಿದ್ದಾಗ ನಿಮಗೆ ತಾಯಿ ಸಹಾಯ ಬೇಕು ಅಂತ ನಿಮಗೆ ಅನಿಸುತ್ತೋ ಆ ಒಂದು ಸಮಯದಲ್ಲಿ ನೀವು ತಾಯಿಯನ್ನು ಕರಿಬಹುದು. ಕರೆಯುವಂಥ ರೀತಿ ಈ ರೀತಿ ಇರುತ್ತೆ. ಯಾಕೆಂದರೆ ತಾಯಿಗೆ ತುಂಬ ಪ್ರಿಯ ತಾಯಿಯ ವಾಹನ ಆದಂಥ ವಜ್ರಕೋಶ, ಅಂದರೆ ವಜ್ರಕೋಶ ಅನ್ನೋದೇ ಸಿಂಹ ವಾಹನದ ಹೆಸರು. ಹಾಗಾಗಿ ತಾಯಿಗೆ ತುಂಬ ಪ್ರೀತಿ ವಾಹನದ ಮೇಲೆ. ಹಾಗಾಗಿ ನೀವು ಆ ತಾಯಿಯ ವಾಹನದ ಹೆಸರನ್ನು ನೀವು ಪದೇ ಪದೇ ಹೇಳೋದ್ರಿಂದ ತಾಯಿಯ ಆಶೀರ್ವಾದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮಗೆ ತಲುಪುತ್ತೆ. ಇನ್ನು ನಾನು ಹೇಳಿದಾಗೆ ಸಿಂಹ ವಾಹನದ ಹೆಸರು ವಜ್ರಕೋಶಂ. ಈ ಒಂದು ಹೆಸರನ್ನು ನೀವು 108 ಸರಿ ಬರಿಬೋದು, 108 ಸರಿ ಹೇಳ್ಬೋದು. ಇಲ್ಲ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಹೊರಟಿದ್ದೀರಾ ಅನ್ನೋಂಥ ಸಮಯದಲ್ಲಿ ನೀವು ಇದನ್ನು ಹೇಳ್ತಾನೆ ಹೋಗ್ಬೋದು. ಇಲ್ಲ ಮನೆಯಲ್ಲೇ 108 ಸರಿ ಜಪ ಮಾಡಿ ನೀವು ಹೊರಗಡೆ ಹೋಗೋದಾಗಲಿ ಏನಾದರೂ ಮಾಡ್ಬೋದು. ನೀವು ಯಾವ ಒಂದು ಕೆಲಸಕ್ಕೆ ನೀವು ಹೊರಟಿದ್ದೀರಾ ಅದು 100% ಒಳ್ಳೆ ರೀತಿಯಲ್ಲೇ ನಿಮಗೆ ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ ಸಿಗುವಂಥ ರೀತಿಯಲ್ಲೇ ನಿಮಗೆ ಅದು ಆಗಿಬರುತ್ತೆ. ಇನ್ನು ಮಕ್ಕಳು ಕೂಡ ಹೇಳ್ಬೋದು, ಎಕ್ಸಾಮ್ ಟೈಮಲ್ಲಿರ್ಬೋದು, ನೀವು ಚೆನ್ನಾಗಿ ಓದಿ. ಕೆಲವೊಂದು ಮಕ್ಕಳಿಗೆ ತುಂಬ ಭಯ ಇರುತ್ತೆ, ಎಕ್ಸಾಮ್ ಹೋದ್ಮೇಲೆ ತುಂಬ ಬೆವರೋದು, ಭಯದಿಂದ ಬರೋದು ಈ ರೀತಿಯೆಲ್ಲ ಆಗುತ್ತೆ. ಈ ರೀತಿ ಇದ್ದಾಗ ಕೂಡ ನೀವು ಈ ಮಂತ್ರವನ್ನು ನೀವು ಮಕ್ಕಳ ಕೈಯಲ್ಲಿ ಜಪ ಮಾಡಿಸಿ ಎಕ್ಸಾಮ್ಗೆ ಕಳಿಸ್ಬೋದು. ಈ ರೀತಿಯೆಲ್ಲ ಮಾಡೋದ್ರಿಂದ 100% ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ತುಂಬ ಎಮರ್ಜೆನ್ಸಿ ಇದ್ದಾಗ, ಈಗ ಏನು ಅಂತ ಹೇಳೋಕ್ಕಾಗಲ್ಲ ನಮ್ಮ ಸಿಚುವೇಷನ್ನು. ಈಗೊಂದು ಹಾಸ್ಪಿಟಲಲ್ಲಿ ಯಾರಾದರೂ ಇರ್ಬೋದು, ಇಲ್ಲ ನೀವು ಯಾವುದೋ ಒಂದು ನೋವಲ್ಲಿ ಇರ್ಬೋದು. ಆ ಒಂದು ಮೂಮೆಂಟ್, ಅಂದರೆ ಆ ಒಂದು ಟೈಮಲ್ಲಿ ನೀವು ತಕ್ಷಣಕ್ಕೆ ನೀವು ಈ ಮಂತ್ರನ ಜಪ ಮಾಡ್ಬೋದು. ನೀವು ಯಾವ ಸಿಚುವೇಷನಲ್ಲಾದರೂ ಇರಲಿ, ಎಷ್ಟು ಜನ ನಿಮ್ಮ ಜೊತೆ ಇರಲಿ, ನೀವು ಮನಸ್ಸಲ್ಲಿ ತಾಯಿಯನ್ನು ನೆನೆಸ್ಕೊಂಡು, ಅಂದರೆ ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಮನಸ್ಸಲ್ಲಿ ಇರಬೇಕು. ಇದು ನಾನು ಹೇಳಿದರೆ ನಡೆಯುತ್ತೆ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗ್ನ ನೀವು ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ತಾಯಿಯನ್ನು ನಂಬಿ ನೀವು ಏನೇ ಕೇಳಿಕೊಂಡ್ರೂ ತಾಯಿ ಬೇಗ ವರ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಮೊದಲನೇದಾಗಿ ನಿಮಗೆ ಬೇಕಾಗಿರೋದು ನಂಬಿಕೆನೇ. ಹಾಗಾಗಿ ನಂಬಿಕೆ ಇಟ್ಟು ನೀವು ತಾಯಿಯನ್ನು ಏನೇ ಕೇಳಿದರೂ ತಾಯಿ ಅದನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಈ ಒಂದು ಮಂತ್ರ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ. ಹಾಗಾಗಿ ನೀವೆಲ್ಲಾದರೂ ಬರೆದಿಟ್ಕೋಬೋದು. ಇಲ್ಲ ನಿಮ್ಮವರೆಗೂ ತಲುಪಿದೆ, ನಿಮ್ಮ ಒಂದು ಬ್ಯಾಡ್ ಟೈಮಲ್ಲಿ ನಿಮಗಿದು ತಲುಪಿದೆ ಅನ್ನೋದಾದರೆ ತಾಯಿನೇ ನಿಮ್ಮವರೆಗೂ ತಲುಪಿಸಿದಾಳೆ ಅನ್ನೋದೇ ಅದರ ಅರ್ಥ. ಹಾಗಾಗಿ ತಾಯಿಯನ್ನು ಸೈಡಲ್ಲಿಡಬೇಡಿ. ನೀವು ನಿಮ್ಮ ಮುಂದೆ ಯಾವಾಗಲೂ ತಾಯಿಯನ್ನು ಕಂಡು ನೀವು ಈ ಮಂತ್ರವನ್ನು ಜಪ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ತುಂಬಾ ಒಳ್ಳೆಯದು. ಪ್ರತಿದಿನ ಇದನ್ನು ಹೇಳೋದಾಗಲಿ, ಇಲ್ಲ ನೀವು ಸುಮ್ಮನೆ ಎಲ್ಲಾದರೂ ಹೊರಡುವಂಥ ಸಮಯದಲ್ಲಿ ಗಾಡಿಯಲ್ಲಿ ಕೂತ್ಕೊಂಡಾಗ ಕೂಡ ನೀವು ಈ ಮಂತ್ರ ಜಪನೆ ಮಾಡ್ಬೋದು. ಇಲ್ಲಿಯೇ ಕೂತ್ಕೊಂಡು ಮಾಡಬೇಕು, ಪೂಜಾ ರೂಮಲ್ಲೇ ಕೂತ್ಕೊಂಡು ಮಾಡಬೇಕು, ಇಲ್ಲ ದೇವಸ್ಥಾನದಲ್ಲೇ ಕೂತ್ಕೊಂಡು ಮಾಡಬೇಕು. ಆ ರೀತಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇದಕ್ಕೆ. ಹಾಗಾಗಿ ನಿಮ್ಮ ಸಿಟ್ಯುವೇಷನ್ಸ್, ಅಂದರೆ ನೀವು ಈಗ ಮುಟ್ಟಲ್ಲಾದಾಗ ಸುಮ್ಮನೆ ಪರೀಕ್ಷೆ ಮಾಡೋಕ್ಕೋಸ್ಕರ ಮಾಡೋದು, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಿಟ್ಯುವೇಷನ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಒಂದು ಕೆಟ್ಟ
ಕೆಟ್ಟ ಸಮಯ ಇದ್ದಾಗ ಆ ಒಂದು ಟೈಮಲ್ಲಿ ತಾಯಿ ನಿಮ್ಮ ಜೊತೆ ಬಂದೇ ಬರ್ತಾರೆ. ಹಾಗಾಗಿ ಅಂಥ ಟೈಮಲ್ಲಿ ನೀವು ಈ ರೀತಿ ಪ್ರಯೋಗಗಳನ್ನ ಮಾಡ್ಕೋಬೋದು. ತಾಯಿ 100% ಆಶೀರ್ವಾದ ಎಲ್ಲ ಮಕ್ಕಳಿಗೂ ಮಾಡೇ ಮಾಡ್ತಾರೆ. ಆದರೆ ತಾಯಿಯನ್ನು ಪರೀಕ್ಷೆ ಮಾಡುವಷ್ಟು ದೊಡ್ಡವರು ನಾವು ಯಾರೂ ಆಗಿಲ್ಲ ಇನ್ನು. ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಾನು ಮಾಡಿ ನೋಡ್ತೀನಿ, ಏನಾದರೂ ರಿಸಲ್ಟ್ ಬಂದೇ ಬರುತ್ತಾ ಇಲ್ವಾ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ. ತಾಯಿ ಮೇಲೆ ನಂಬಿಕೆ ಇಟ್ಟು ನೀವು ಇದನ್ನು ಮಾಡಿದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.